ಫ್ರೆಂಡ್ಸ್, ಇವತ್ತು ಏನಂದರೆ ವಿಶೇಷ, ಬೆಂಗಳೂರು ಬ್ಯಾಚುಲರ್ ಬಾಯ್ಸ್ ಹುಡುಗರು ಟೊಮೊಟೊ ಬಾತ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಈರುಳ್ಳಿ ಹಚ್ಚುತ್ತಾ ಇದ್ವಿ. ಸ್ವಲ್ಪ ಟೊಮೊಟೊ ಹಣ್ಣು ಹಚ್ಕೊಂಡಿದ್ವಿ. ಈ ಕಡೆ ಒಂದು 5 ಮೆಂಬರ್ಸ್ ಇದ್ದೀವಿ. ಒಂದು 4 ಲೋಟಸ್ ರೈಸ್ಗೆ ಒಂದು 4 ಈರುಳ್ಳಿ ದೊಡ್ಡದು, ಒಂದು ಅರ್ಧ kg ಟೊಮೊಟೊ ಹಣ್ಣು ಹಚ್ಕೊಂಡಿದ್ವಿ. ಫುಲ್ ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ತಾ ಇದ್ದೀವಿ. ಹಾಗೆ ಚಟ್ನಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಹಚ್ಕೋತಾ ಇದ್ದೀವಿ ಈರುಳ್ಳಿ, ಸ್ಪೈಸಿ ಚಟ್ನಿ. ಹಾಗೆ ಇದು ಬಟಾಣಿ ಕಾಳು ಹಾಕ್ಬೇಕಂತ ಬಟಾಣಿ ಇಟ್ಕೊಂಡಿದ್ವಿ, ಚೆನ್ನಾಗಿರಲಿ ಕಟುಮ್ ಅನ್ನೋಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ, ಆ ಕಡೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಚಟ್ನಿ ಮಾಡೋಣ ಅಂತ ಕಡಲೆ ಬೀಜ, ಸ್ಪೈಸಿ ಮಿರ್ಚಿ, ಹಾಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ ಒಂದು ಸ್ವಲ್ಪ ತಗೊಂಡಿದ್ದೀವಿ. ಎಂಜಾಯ್ ಪಂಡುಗು. ಅದು ಹೆಂಗೆ ತಿನ್ನಲ್ಲ ಬ್ರೋ ಇರೋದು. ಚಟ್ನಿಗೋಸ್ಕರ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ತಾಯಿದ್ವಿ. ಕಡಲೆ ಬೀಜ, ಹಸಿಮೆಣಸಿಕಾಯಿ ಹುರ್ಕೊಂಡಿದ್ವಿ ಆಯಿಲ್ ಹಾಕಿ. ಹಾಗೆ ಟೇಸ್ಟಿಯಾಗಿರಲಿ ಅಂತ ಆನಿಯನ್ ಆಯಿಲ್ ಹಾಕಿ ಫ್ರೈ ಮಾಡ್ಕೊಬಿಟ್ಟಿದ್ವಿ. ಹಾಗೆ ಜೀರಿಗೆ ಏನೋ ಹಾಕ್ಕೊಂಡಿದ್ವಿ, ಸ್ವಲ್ಪ ಟೇಸ್ಟು ಕಮ್ಮಗಿರಲಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಚಟ್ನಿ ಆಗುತ್ತೆ, ತೋರಿಸ್ತೀವಿ. ಟೇಸ್ಟಿಗೆ ಆಗೋಂಥ ಉಪ್ಪು 2 ಸ್ಪೂನ್ ಹಾಕ್ತಿದ್ದೀನಿ. ಚಟ್ನಿಯನ್ನು ಒಗ್ಗರಣೆ ಹಾಕೋಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಹೀಟ್ ಮಾಡ್ಕೋತಾ ಇದ್ದೀವಿ. ಸ್ಪೈಸಿ ಚಟ್ನಿ ರೆಡಿ ಆಯಿತು. ಮಸ್ತಾಗಿದೆ, ಟೇಸ್ಟ್ ನೋಡಿದ್ವಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನೀವಂಗೆ ಊಟ ಮಾಡೋಕ್ಕೆ. ಎಲ್ಲ ಐಟಮ್ಸ್ ಇಲ್ಲಿದೆ, ಎಲ್ಲ ಇಟ್ಕೊಂಡಿದ್ವಿ. ಏನೇನು ಬೇಕೋ ಇದೆ ಐಟಮ್ಸ್ ಎಲ್ಲ ಕಾಣ್ತಿದೆಯಲ್ವ ಎಲ್ಲರಿಗೂ. ಓಕೆ, ಸ್ಟಾರ್ಟ್ ಮಾಡೋಣ. ಸಾಸಿವೆ 2 ಸ್ಪೂನ್ ಅಷ್ಟು, ಹಾಗೆ ಒಂದು 5-6 ಲವಂಗ, ಹಾಗೆ ಸ್ವಲ್ಪ ಪಲಾವ್ ಎಲೆ, ಹಾಗೆ ಸ್ವಲ್ಪ ಜೀರಿಗೆ, ಇನ್ನೊಂದು 3 ಏಲಕ್ಕಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀವಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದೀವಿ. ಚೆನ್ನಾಗಿರಲಿ ಟೇಸ್ಟ್ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ತಾ ಇರೋದು ಟೊಮೊಟೊ ರೈಸ್ಗೆ. ಹಾಗೆ ಸ್ವಲ್ಪ ಬಟಾಣಿ ಕಾಳು ಹಾಕ್ತಾ ಇದೀವಿ, ಚೆನ್ನಾಗಿರಲಿ ಅಂತ. ಇವಾಗ ಟೊಮೊಟೊ ಬಾತಲ್ಲಿ ಒಂದು ಟೊಮೊಟೊ ಹಾಕ್ತಾ ಇದೆ, ಯಾಕಂದರೆ ಮೇಯ್ನ್ ಇದೆ ಬೇಕಾಗಿರೋದು ಟೊಮೊಟೊ ಬಾತ್. ಯಾಕಂದರೆ ನಾವು ಬ್ಯಾಚುಲರ್ಸ್ ಅಲ್ವಾ, 5 ಮೆಂಬರ್ಸ್ ಇದ್ದೀವಿ. ಮಸ್ತಾಗಿರ್ಬೇಕಂತ ಹೇಳ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ತಾ ಇರ್ತಿಲ್ಲ. ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಎಲ್ಲರೂ, ಹಾಕ್ಕೊಂಡು ಹೆಂಗೆ ತಿನ್ನಲ್ವ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊತಾ ಇದೀವಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಟೈಮ್ ಆಗಿದೆ. 2 ಮಿನಿಟ್ಸ್ ರೈಸ್ ಹಾಕ್ತೀವಿ. ಸಾಂಬಾರ ಘಮ ಅನ್ನತ್ತೆ ನೋಡಿ ಫ್ರೆಂಡ್ಸ್, ಘಮ. 3 ಸ್ಪೂನು ಖಾರದ ಪುಡಿ, ನೋಡಿ ಸ್ವಲ್ಪ ನೀರು ಹಾಕಿದ್ವಿ. ರೈಸ್ ಹಾಕ್ತಾ ಇದ್ವಿ. ನೀರು ಹಾಕ್ತಾ ಇದ್ವಿ. 4 ರೈಸು ನೀರು ಮಸ್ತ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಸಾಲ್ಟ್ ಹಾಕಿರಲಿಲ್ಲ, ಇವಾಗ ಹಾಕ್ತಾ ಇದ್ವಿ ನೀರು ಮೇಲೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ. ಇನ್ನೇನು ಆಗೋಯ್ತು, ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಬಿಟ್ರೆ ಟೊಮೊಟೊ ಬಾತ್ ರೆಡಿ. ಫ್ರೆಂಡ್ಸ್, ಫೈನಲಿ ಆಗೋಗಿದೆ ಟೊಮೊಟೊ ಬಾತು. ಕೊತ್ತಂಬರಿ ಸ್ವಲ್ಪ ಹಾಗೆ ಸ್ವಲ್ಪ ತೆಗೆದ್ಬಿಟ್ಟು ತಂದು ಕಟ್ಟಿದ್ವಿ. ಮಸ್ತಿದೆ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಚಟ್ನಿ ಇದೆ, ಸೂಪರಾಗಿರುತ್ತೆ. ಬನ್ನಿ ಎಲ್ಲರೂ, ಮಸ್ತಾಗಿ
ಆಗಿರುತ್ತೆ ಹೆಂಗೆ ತಿಮ್ಮನ ಆ ಥರ ಮಸ್ತ್ ಇದೆ, ಸೂಪರ್ ಆಗಿದೆ ರೆಸಿಪಿ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ. ನಾಗರಬಾವಿಲಿ ರೂಮಲ್ಲಿ ತಿಂತಾ ಇದೀವಿ ಮಾಡ್ಕೊಂಡು ಬ್ಯಾಚುಲರ್ಸ್ ಎಂಜಾಯ್. ಬನ್ನಿ.